ಕಾರಾಗೃಹಕ್ಕೆ ಆರೋಪಿ ದಂಡರಾಜನ ಶಿಫ್ಟ್ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಧಾರವಾಡ ಕಾರಾಗೃಹದಲ್ಲೂ ಕೂಡ ಬೆಳಗ್ಗಿನಿಂದಲೇ ಹೈ ಸೆಕ್ಯೂರಿಟಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಆರೋಗ್ಯ ತಪಾಸಣೆ ಮಾಡಿದ ಬಳಿಕ ಸೆಲ್ಗೆ ಕಳುಹಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಇಲ್ಲಿ ಅಂದರೆ ಧಾರವಾಡ ಕಾರಾಗೃಹದ ವಿಚಾರಕ್ಕೆ ಬರುವುದಾದ್ರೆ ಇಲ್ಲೇನು ಸ್ಪೆಷಲ್ ಸೆಲ್ ಅಂತ ಏನಿಲ್ಲ, ಇರುವ ಸೆಲ್ನಲ್ಲೇ ಇಡಬೇಕಾಗತ್ತೆ. ಧಾರವಾಡ ಜೈಲು ಅಧೀಕ್ಷಕರಾಗಿರುವಂತಹ ಮಹದೇವ್ ನಾಯಕ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಸೊ ದರ್ಶನ್ ಅಂದಾಗ ಹೈ ಪ್ರೊಫೈಲ್, ದರ್ಶನ್ ಪ್ರಕರಣ ಅಂದರೆ ಹೈ ಪ್ರೊಫೈಲ್ಡ್ ಕೇಸ್. ಬಟ್ ದರ್ಶನ್ ಸಹಚರರೆಲ್ಲ ಹೈ ಪ್ರೊಫೈಲನ್ನು ಹೊಂದಿದ್ದಾರೆ ಅನ್ನೋದಿಲ್ಲ. ಎಲ್ಲರೂ ಕೂಡ ಸಣ್ಣ ಪುಟ್ಟ ಸ್ನೇಹಿತರೆ. ಯಾಕಂದರೆ ಈ ಪ್ರಕರಣದಲ್ಲಿ ಅನು ತಂದೆ ತೀರು ಹೋದಾಗ ನೀವು ಗಮನಿಸ್ತಾ ಇದ್ರಿ ದರ್ಶನ್ ಸಹಚರ ಆಗಿದ್ದಂತಹ ಅನು ಪರಿಸ್ಥಿತಿ ಹೇಗಿತ್ತು ಅಂತ. ದರ್ಶನ್ಗೊಂದು ಹೈ ಪ್ರೊಫೈಲ್ ಇದೆ, ಸಿನಿಮಾ ನಟ, ಪ್ರಭಾವ ಇದೆ, ರಾಜಕೀಯ ನಾಯಕರ ಪರಿಚಯ ಇದ್ದಾರೆ. ಬಟ್ ಉಳಿದಂಥ 16-17 ಜನಕ್ಕೆ ಅಂಥದ್ದು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಈ ಆರೋಪಿಗಳನ್ನು ಬೇರೆ ಬೇರೆ ಕಡೆ ಶಿಫ್ಟ್ ಮಾಡೋದ್ರಿಂದಾಗಿ ಸ್ಪೆಷಲ್ ಟ್ರೀಟ್ಮೆಂಟ್ ನೋ. ಧಾರವಾಡ ಸೆಲ್ನಲ್ಲಿ ಸ್ಪೆಷಲ್ ಸೆಲ್ಲು ಅಂತೇನಿಲ್ಲ, ಇರೋ ಸೆಲ್ನಲ್ಲೇ ಇಡಬೇಕಾಗತ್ತೆ. ಆರೋಗ್ಯ ತಪಾಸಣೆ ಅಂತ ಒಂದು ರೆಗ್ಯುಲರ್ ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತಾರೆ, ಆಮೇಲೆ ಸೆಲ್ಲಿಗೆ ಹಾಕ್ತಾರೆ. ಸೊ ಈ ಬಗ್ಗೆ ಧಾರವಾಡ ಜೈಲು ಅಧೀಕ್ಷಕ ಮಹದೇವ್ ನಾಯಕ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದೊಂದು ಸಾಮಾನ್ಯ ಪ್ರಕ್ರಿಯೆ. ಏನೇ ಕೈದಿಗಳು ಆರೋಪಿಗಳನ್ನು ಸಾಮಾನ್ಯವಾಗಿ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಬಿಫೋರ್ ಎಂಟ್ರಿ ಆಫ್ಟರ್ ಎಂಟ್ರಿ ಏನೇ ಇದ್ರೂ ಕೂಡ ಒಂದು ಮೆಡಿಕಲ್ ಚೆಕಪ್ ಅನ್ನೋದಾಗಬೇಕು. ಆ ಪ್ರಕ್ರಿಯೆಗಳನ್ನಂತೂ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಯಾವುದೇ ಮಾಹಿತಿ ರಿಸೀವ್ ಆಗಿಲ್ಲ. ಸೊ ಅಧಿಕೃತವಾಗಿ ಯಾವುದೇ ಮಾಹಿತಿ ರಿಸೀವ್ ಆಗಿಲ್ಲ. ಬರುತ್ತೆ, ಅಲ್ಲಿಂದ ಬಿಟ್ಟ ತಕ್ಷಣ ನಮಗೆ ಮಾಹಿತಿ ಕೊಡ್ತಾರೆ, ಇಂಥ ಆರೋಪಿನ ಕಳಿಸ್ತಾ ಇದ್ದೀವಿ ನಿಮ್ಮ ಜೈಲಿಗೆ, ಭದ್ರತೆಯನ್ನು ನೋಡ್ಕೊಳ್ಳಿ ಅಂತ ಮಾಹಿತಿ ಬರುತ್ತೆ. ಸರ್ ಇದು ಕೇಸು ಏನಂತ ನಮ್ಮಲ್ಲಿ ಭದ್ರತಾ ಸೆಲ್ಗಳಿದೆ, 13 ಕೊಠಡಿ ಇದೆ. 13 ಈಗ ಆಲ್ರೆಡಿ ಎಲ್ಲ ಪ್ರಿಸ್ನರ್ಸ್ಗಳಿದ್ದಾರೆ, ಬೇರೆ ಬೇರೆ ಪ್ರಕರಣದಲ್ಲಿ ಬಂದಂಥ ಭದ್ರತಾ ಬಂದಿಗಳಿದ್ದಾರೆ. ಅದರಲ್ಲಿ ಒಂದು ಕೊಠಡಿಗಳು ಭದ್ರತೆಯಲ್ಲಿ ಇಡ್ತೀವಿ. ನಾವು ಅವರ ಆರೋಗ್ಯ ತಪಾಸಣೆ ಮಾಡಿಸ್ತಾರೆ. ನಮ್ಮಲ್ಲಿ ಡಾಕ್ಟ್ರುಗಳಿದ್ದಾರೆ, ಆರೋಗ್ಯ ತಪಾಸಣೆ ಮಾಡಿ ನಮ್ಮದು ಹ್ಯೂಮನ್ ರೈಟ್ಸ್ ಒಂದು ಸರ್ಟಿಫಿಕೇಟ್ ಇದೆ, ಫಾರ್ಮೇಟ್, ಆ ಫಾರ್ಮೇಟ್ ಪ್ರಕಾರ ಕ್ರಮ ಕೈಗೊಳ್ಳಿ. ಬೇರೆ ಬೇರೆ ಸೆಲ್ಲಲ್ಲಿ VIP ಅಂತಿದೆ, ಎಂಥ VIP ಇಲ್ಲ. ಜೈಲಿಗೆ ಬಂದಮೇಲೆ ಎಲ್ಲರೂ ಪ್ರಿಸನರ್ಸೇ, VIP ಅಂತ ಏನಿಲ್ಲ, ಅಂಥ ಅದಕ್ಕೆ ಅವಕಾಶನೇ ಇಲ್ಲ. ಏನು ಮಾಡ್ಕೊಂಡ್ರೆ ಸರ್ ತಯಾರಿ? ನಮ್ಮಲ್ಲೆಲ್ಲ CC ಕ್ಯಾಮ್ರಾಗಳಿದೆ, 24/7 ವಾಚ್ ಆ್ಯಂಡ್ ವಾರ್ಡ್ ಇದೆ. ಪದೇ ಪದೇ ನಾವು ಎಲ್ಲ ಕೂಡ ವೆರಿಫೈ ಮಾಡ್ತಾ ಇರ್ತೀವಿ. ಎಷ್ಟು ಜನ ಇದ್ದಾರೆ ಸರ್ ಈಗ ಆಲ್ರೆಡಿ? ನಮ್ಮಲ್ಲಿ 618 ಜನ ಇದ್ದಾರೆ ಇವತ್ತು. ಅಲ್ಲ ಸರ್, ಈಗ ವಿಚಾರಣಾಧೀನ ಕೈದಿ ಎಷ್ಟು, ಆಮೇಲೆ ಶಿಕ್ಷಾವಧಿ 350 ಜನ ವಿಚಾರಣಾಧೀನ ಕೈದಿಗಳಿದ್ದಾರೆ, 260 ಜನ ಕಾನ್ವಿಕ್ಟ್ ಇದೆ. ಕೆಪಾಸಿಟಿ ಎಷ್ಟು ಇರ್ತೀರಿ ಸರ್ ನಮ್ಮಲ್ಲಿ ಮಹಿಳಾ ಸೇರಿ 675 ಕೆಪಾಸಿಟಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.